ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ದಾರೆ ಸರ್, ಕರ್ನಾಟಕ ರಾಜ್ಯದಲ್ಲಿ ಅಜಿತ್ ಪವಾರ್ ಅಂತವ್ರು ಹುಟ್ಟಬಹುದು, ಏಕನಾಥ್ ಶಿಂದೆ ಯಾರು ಫಸ್ಟ್ ಬರ್ತಾರೆ ಕಾದ್ ನೋಡಬೇಕು ಅಂತ ಹೇಳಿ 3 ತಿಂಗಳು ಸರ್ಕಾರ ಬೀಳುತ್ತೆ ಅಂತ ಕಾಯ್ಲಿ ಅವರು ಕಾಯ್ಬೇಕಲ್ವಾ. ಅಜಿತ್ ಪವಾರ್ ಅಂತವ್ರು ಯಾರು ಬರ್ತಾರೆ ಅಂತ ಅವರು ಕಾಯ್ಲಿ, ಮತ್ತು 3 ತಿಂಗಳ ಸರ್ಕಾರ ಬೀಳುತ್ತೆ ಅನ್ನೋರು ಅದನ್ನು ಕಾಯ್ಲಿ, ಗೊತ್ತಾಗ್ತದ ಆನಂತರ ಅವರಿಗೆ. ಸರ್, ಇವು ಕನ್ನಡ ಪರ ಸಂಘಟನೆ ಮೇಲೆ ಕೇಸ್ ಇದ್ದು ವಾಪಸ್ ತಗೊಂತೀವಿ ಅಂತ ನೀವು ಕೂಡ ಹೇಳಿದ್ರಿ ಹಿಂದೆ, ಅದೇನಾದರೂ ಚರ್ಚೆ ಆಗಿದೆ ಸರ್? ಮಣ್ಣಿನ DCM ಜೊತೆ ಭೇಟಿ ಮಾಡಿ ನಾರಾಯಣಗೌಡರು ಮಾತಾಡಿದ್ದಾರೆ, ಕೇಸ್ ವಾಪಸ್ ತಗೊಳ್ಳಿ. ಗೊತ್ತಿಲ್ಲ ನನಗೆ, ಆ ವಿಷಯದಲ್ಲಿ ನನಗೆ ಯಾವ ಮಾಹಿತಿ ಇಲ್ಲ. ನಾವು ಅನವಶ್ಯಕವಾಗಿ ಇನ್ನೋಸೆಂಟ್ಸ್ ಜನಗಳ ಮೇಲೆ ಕೇಸ್ಗಳನ್ನು ಯಾವುದೇ ಕೇಸ್ ಹಾಕಿರೋದಿದ್ರೆ ಅದನ್ನು ಕ್ಯಾಬಿನೆಟಲ್ಲಿ ಒಂದು ಸಬ್ ಕಮಿಟಿ ಮಾಡಿದ್ದಾರೆ. ಇಂಥ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಆ ಕೇಸ್ಗಳನ್ನ ಪರಿಶೀಲನೆ ಮಾಡಿ ಅದರಲ್ಲಿ ಯಾವುದೋ ರೀತಿಯ ಒಂದು ಸಂಬಂಧ ಇಲ್ಲದೆ ಇರೋರು ಅಥವಾ ಭಾಳ ಜನ ಇನ್ನೋಸೆಂಟ್ಗಳು ಅಂಥವ್ರನ್ನ ಹಾಕಿದರೆ ಅದನ್ನು ನಾವು ವಾಪಸ್ ತಗೊಳ್ತಕ್ಕಂಥ ತೀರ್ಮಾನ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡುತ್ತೆ. ಅದಾದ ಮೇಲೆ ಅದನ್ನು ಕ್ಯಾಬಿನೆಟ್ಟಿಗೆ ತೊಗೊಂಡು ಹೋಗಿ ಕ್ಯಾಬಿನೆಟ್ಟು ತೀರ್ಮಾನ ಮಾಡುತ್ತೆ. ಇದು ಪ್ರೊಸೀಜರ್ ಇರೋದು. ಹಾಗಾಗಿ ನಮಗೆ ಅಂಥದ್ದು ಯಾವುದು ಕೂಡ ಇನ್ನೂವರೆಗೆ ಬಂದಿಲ್ಲ. ಬಂದ ನಂತರ ಪರಿಶೀಲನೆ ಮಾಡ್ತೀವಿ, ಅಲ್ಲಿ ಯಾರು ಇನ್ನೋಸೆಂಟ್ಸ್ ಇದ್ದಾರೆ ಅಥವಾ ಯಾವ ಘಟನೆ ನಡೆದಿದೆ ಆ ಘಟನೆಯ ಮೂಲ ಅಥವಾ ಅದನ್ನೆಲ್ಲ ಪರಿಶೀಲನೆ ಮಾಡ್ತೀವಿ. ಅದಾದಮೇಲೆ ವಾಪಸ್ ತಗೊಳ್ಳೋಂಥ ಅವಕಾಶ ಇದ್ದರೆ ವಾಪಸ್ ತಗೊಳ್ತೀವಿ. ಇದು ನಿಮ್ಮ ಶಕ್ತಿ.